ವೆಲ್ಕಮ್ ಬ್ಯಾಕ್. ಸುನಿಲ್ ಇದ್ದಾರೆ ಬೆಂಗಳೂರಿನಿಂದ. PSI ವಿನಯ್ ಚಾಟಿಂಗ್ ಬಗ್ಗೆ ನಾನು ಅವತ್ತಿಂದ ಹೇಳ್ತಾ ಇದ್ದೆ. ಡೇ 1 ನಾವು ಹೇಳ್ತಾ ಇದ್ವಿ. ಒಂದು ವೇಳೆ ವಿನಯ್ ಯಾವ್ದು ಪೊಲೀಸ್ ಹೆಸರು ಆರಂಭದಲ್ಲಿ ನಾವು ಹೇಳಿರಲಿಲ್ಲ, 3 ತಿಂಗಳ ಹಿಂದೆ ಹೇಳಿರಲಿಲ್ಲ. ಗೊತ್ತಾದ ನಂತರ ಮಾತ್ರ ಬಿಡೋದಿಲ್ಲ ಅಂತೇಳಿ ಈಗ ಗೊತ್ತಾಗಿದೆ. ಬಹುಶಃ ಅವರು ಉಳಿಯೋದು ಕೂಡ ಡೌಟ್ ಇದೆ. ಇನ್ನು ನಾಗೇಂದ್ರ ಬಾಬು ನಾಗಮಂಗಲದಲ್ಲಿದ್ದಾರೆ. HDK ಭೇಟಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ನಾಗೇಂದ್ರ ಬಾಬು ಹೆಂಗೆ ಅಂತಂದರೆ ಈ ಅಲ್ಲ ಇದು ಸಾಧಾರಣವಾಗಿ ಮುಖ್ಯಮಂತ್ರಿಗಳೆಲ್ಲ ಇರ್ತಾರಲ್ಲ, ಸಚಿವರೆಲ್ಲ, ಈ ದೇವೇಗೌಡರು, ಆಮೇಲೆ ಯಡಿಯೂರಪ್ಪನವರು, ಆಮೇಲೆ ಈ ಸಿದ್ದರಾಮಯ್ಯನವರು, ಇವರೆಲ್ಲ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಾರೆ. ಆಯ್ತಾ? ಅವರಷ್ಟು ಈ ನೆಕ್ಸ್ಟ್ ಇವನೇ ಇರೋದು ಅನ್ಸುತ್ತೆ. ರಾಜ್ಯ ಪ್ರವಾಸ ಮಾಡಿದ್ರಲ್ಲಿ ಎತ್ತಿದ ಕೈ ಎಲ್ಲ ಕಡೆ ಹೋಗಿದ್ದಾನೆ. ಆಯ್ತಾ? ಇದು ಇಲ್ಲಿಗೂ ಇಸ್ರೇಲ್ಗೆ ಹೋಗಿ ಬಂದಿದ್ನಲ್ವಾ. ಇನ್ನು ವಿನೋದ್ ಮೈಸೂರು ಮುಡಾ ಅಕ್ರಮದ ಬಗ್ಗೆ ಮಾತಾಡ್ತಾರೆ. ವಿನೋದ್ ಅಷ್ಟೇ. ಇನ್ನೊಂದು ಸ್ವಲ್ಪ ಓಡಾಡಿ ಸಣ್ಣದಂಗೆ ಕಾಣ್ತಾ ಇಲ್ವಾ? ಮತ್ತೀಗೊಂದು ಹೊಸ ಸುದ್ದಿ ತಂದಿದ್ದಾರೆ ಮೂಡಕ್ಕೆ ಸಂಬಂಧ. ದಿನ ಒಂದು ಹೊಸ ಸುದ್ದಿ ಇರುತ್ತೆ. ಏನಿಹೋ ಇದರ ನಡುವೆ ನನಗೆ ಬಹಳ ಒಂದು ವಿಶೇಷ ಅನಿಸಿದ್ದು ಈ ಇವರಿದಾರಲ್ಲ ಕೆ ಮಂಜು ಮಾತಾಡಿದ್ದು. ಇಲ್ಲ ಇದೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ನಿಮ್ಗೆ ಹಂಗೆ ಅನ್ಸತ್ತಾ? ಈಗ ನೀವೊಂದು ಮಾತು ಹೇಳ್ತೀರಿ, ಯಾರು ಮಾಡಿಲ್ವಾ ಅಂತೀರಿ. ಇದೇ ಕೆ ಮಂಜುಗೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀನು ದೊಡ್ಡ ಪುಡಾಂಗ ಅಂತ ಯಾರಿಗೆ ಹೇಳಿದ್ದು? ಪ್ರೇಮ್ಗೆ. ಪ್ರೇಮ್ ಯಾರು? ಡೈರೆಕ್ಟರ್, ಪ್ರೊಡ್ಯೂಸರು. ಕೆ ಮಂಜು ಯಾರು? ಪ್ರೊಡ್ಯೂಸರು. ನೀವು ಯಾರಾದರೂ ಅವತ್ತು ಹಂಗೆ ಹೇಳ್ಬಾರ್ದಿತ್ತು ಅಂತ ಹೇಳಿದ್ರಾ? ಈ ಉಮಾಪತಿ ಯಾರು? ಪ್ರೊಡ್ಯೂಸರ್. ಉಮಾಪತಿಗೆ ತಗಡೆ ಅಂದಾಗ ಚಿತ್ರರಂಗದ ಯಾರಾದರೂ ಹೇಳಿದ್ರ? ಏನ್ರಿ ಪ್ರೊಡ್ಯೂಸರ್ಗೆ ಹಿಂಗೆ ಮಾತಾಡ್ತೀರಿ? ರಾಜ್ಕುಮಾರ್ ಎಲ್ಲ ಇದ್ದಂಥ ಜಾಗ ಇದು, ಅವರು ಅನ್ನದಾತ ಅಂತ ಕರೀತಾ ಇದ್ರು. ನೀವು ಯಾರಾದರೂ ಮಾತಾಡಿದ್ರ? ಜಗ್ಗೇಶ್ ಅವ್ರ ಬಗ್ಗೆ ಎಷ್ಟೇ ಇರ್ಬೋದು, ಟೀಕೆ ಟಿಪ್ಪಣಿ ಏನೇ ಇರ್ಬೋದು, ಆದರೆ ಜಗ್ಗೇಶ್ ಒಬ್ಬ ಮಾನವೀಯತೆ ಉಳ್ಳಂಥ ಮನುಷ್ಯ, ನಮ್ಮನ್ನು ತುಂಬ ರಂಜಿಸಿದಂಥವ್ರು. ಅವ್ರ ಮೇಲೆ ಘೇರಾವಾದಾಗ ನೀವು ಯಾರಾದರೂ ಒಬ್ರು ಮಾತಾಡಿದ್ರ? ಕರೆದು ಕೇಳಿದ್ರ? ನಿಮಗೆ ಧೈರ್ಯ ಇದೆ ನಿಮಗೆ? ಈಗ ಸುಮ್ಮನೆ ದುಡ್ಡು ಸಿಗುತ್ತೆ, ಇದು ಮತ್ತೊಂದಾಗತ್ತೆ ಸಿನಿಮಾದಿಂದ ಅಂತ ಅನ್ನೋ ಕಾರಣಕ್ಕಾಗಿ ಸಪೋರ್ಟ್ ಮಾಡೋದಾ? ತಗಡೆ ಅಂತ ಕರೆದಾಗ ನೀವು ಯಾಕೆ ಮಾತಾಡಿಲ್ಲ? ಪುಡಾಂಗ ಅಂತ ಕೇಳಿದಾಗ, ಪ್ರೊಡ್ಯೂಸರ್ ಡೈರೆಕ್ಟರ್ನ ಹೇಳಿದಾಗ ಯಾಕೆ ಮಾತಾಡಲಿಲ್ಲ ಮಂಜು ಅವರೇ? ನೀವು ಕೂಡ ಪ್ರೊಡ್ಯೂಸರ್ ಅಲ್ವಾ, ನಿಮಗೂ ಕೂಡ ಅದೇ ಹೆಸರು ಕರೆದಂಗೆ ಆಯ್ತಲ್ವಾ? ಜಗ್ಗೇಶ್ ಅವ್ರ ಮೇಲೆ ಆ ಥರ ಅಟ್ಯಾಕ್ ಮಾಡಿದ್ರಲ್ಲ, ಯಾರಾದರೂ ಕೇಳಿದ್ರ? ಸಂಘ ಇದೆಯಾ ನಿಮ್ಮದು ನಿಜವಾಗ್ಲೂ? ಗೆದ್ದೆತ್ತಿನ ಬಾಲ ಹಿಡಿಯೋರು ನೀವು. ಪಾಪ ಏನೋ ಆಕೆ ಏನೋ ತುಕ್ರಾಲ್, ನಿಖಿತಾ ತುಕ್ರಾಲ್, ಒಬ್ಳು ಹೀರೋಯಿನ್ ಇದ್ಲಲ್ಲ, ನಿಖಿತಾ, ಆಕೆಯನ್ನು ಬ್ಯಾನ್ ಮಾಡಿದ್ಯಾಕೆ? ದರ್ಶನ್ ಜೊತೆ ಆಕ್ಟ್ ಮಾಡಿದ್ರು ಒಂದು ಸಿನಿಮಾದಲ್ಲೂ ಕೂಡ. ದರ್ಶನ್ ಯಾಕೆ ಬ್ಯಾನ್ ಮಾಡಿದ್ದ ಆ ಹುಡುಗಿನ? ಹೌದು, ಆಯಿತು. ಶ್ರುತಿ ಹರಿಹರನ್ ನೀವು ಯಾಕೆನ ಬ್ಯಾನ್ ಮಾಡಿದ್ದು? ಯಾರಿಗೆ ಹೇಳ್ತೀರಿ ಕತೆ ನೀವು? ಏನೇಹೋ ಈಗ ಭಾಳ ಮುಖ್ಯವಾಗಿ ಈ ಸುದ್ದಿಗೆ ಬರೋಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ತಳುಕು. ಪ್ರದೋಷ್ ಜೊತೆ ಸಂಪರ್ಕದಲ್ಲಿದ್ದ PSI ವಿನಯ್ ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ಬಟ್ ಅವರು ರಜೆಗೆ ಹೋಗೋರಿದ್ರು. ಹಾಗಾದರೆ ಇವರಿಬ್ಬರ ವಾಟ್ಸಪ್ ಚಾಟ್ ಏನೇನು ಆಗಿದೆ? ರಿಪಬ್ಲಿಕ್ ಕನ್ನಡದಲ್ಲಿ ಚಾಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ವಿನಯ್ ಪ್ರದೋಷ್ ಮಧ್ಯೆ ಬರೋಬ್ಬರಿ 122 ವಾಟ್ಸಪ್ ಚಾಟ್. ವಿನಯ್ ಯಾರು? PSI ಪೊಲೀಸ್ ಇನ್ಸ್ಪೆಕ್ಟರ್. ಪ್ರದೋಷ್ ಯಾರು? ಒಂದು ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದ, ಇದು ವ್ಯವಹಾರಗಳನ್ನೆಲ್ಲ ಸ್ವಲ್ಪ ನೋಡ್ಕೋತಾ ಇದ್ದ. ಈ ಪ್ರದೋಷ್ ಗಿರಿನಗರದಲ್ಲಿದ್ದಾಗ ಈ ವಿನಯ್ ಕೂಡ ಗಿರಿನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಹಾಗಾಗಿ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್. ಪ್ರದೋಷ್ ನೋಡಿ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು, ಇರಲಿ, ತೊಂದರೆ ಏನಿಲ್ಲ. ಆದರೆ ಕೊಲೆ ಆದ ನಂತರ ಇದೇ ಪ್ರದೋಷ್ ಏನು ಮಾಡೋದು ಗೊತ್ತಾಗೋದಿಲ್ಲ. ಈ PSIಗೆ ಫೋನ್ ಮಾಡ್ತಾರೆ. PSI ಪಾಪ ಫೋನ್ ತಗೊಂಡಿದ್ದಾರೆ. ಸರ್ ಹಿಂಗೆ ಹೊಡೆದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾನೆ ಹಿಂಗೆ ಅಂತೇಳಿ. ಆಗ ಅವ್ರು ಏನು ಮಾಡ್ತಾರೆ? ಸರೆಂಡರ್ ಆಗಿ ಅಂತ ಹೇಳ್ತಾರೆ. ಸರೆಂಡರ್ ಆಗಿ ಅಂತ ಹೇಳಿ ತಪ್ಪಲ್ಲ, ಪೊಲೀಸ್ ಹೇಳ್ಬೇಕಾದ್ರೆ ಸರೆಂಡರ್ ಆಗಿ ಅಂತೇಳಿ. ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಪಟ್ಟಣಗೆರೆ ಶೆಡ್ ಇದೆ. ಈ ಭಾಗದಲ್ಲಿ ಬಂದರೆ ರಾಜರಾಜೇಶ್ವರ ನಗರ, ಆಮೇಲೆ ಯಾವುದು ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ. ಇಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಬರುತ್ತೆ. ಇಲ್ಲಿ ಮತ್ತೊಂದು ಪೊಲೀಸ್ ಸ್ಟೇಷನ್ ಬರುತ್ತೆ, ಅನ್ನಪೂರ್ಣೇಶ್ವರಿ. ಆ ಕಡೆಗೆ ತಂದು ಹಾಕಿ ಅಂತ ಹೇಳ್ತಾರೆ ಹಣವನ್ನು. ಆಮೇಲೆ ಅಲ್ಲಿಯ ವಿಡಿಯೋವನ್ನು ಏನು CCTV ವಿಡಿಯೋ ಮಾಹಿತಿಯನ್ನು ಅವರಿಗೆ ಹಂಚ್ತಾರೆ. ಸೊ ಹಾಗಾಗಿ ಬರೆದಿಟ್ಕೊಳ್ಳಿ, PSI ವಿನಯನ ಕೆಲಸ ಹೋಯ್ತು. ಇನ್ನು 122 ವಾಟ್ಸಪ್ ಚಾಟ್. ಆದರೆ ಎಲ್ಲ ಚಾಟ್ಗಳನ್ನು ಡಿಲೀಟ್ ಮಾಡಿದ್ದ ಆರೋಪಿ. ತನಿಖೆ ವೇಳೆ ಕೆಲ ಚಾಟ್ಗಳನ್ನು ರಿಟ್ರೀವ್ ಮಾಡಿದ ಪೊಲೀಸರು ಜೂನ್ 9ರಂದು ಬೆಳಗ್ಗೆ 7:26ಕ್ಕೆ ಫೈಲ್ ಕಳಿಸಲಾಗಿತ್ತು. ಫೈಲ್ ಅಂತಂದರೆ ಅದೇ ಅಲ್ಲಿ ಹೆಣ ಹಾಕಿ ಬರ್ತಾರಲ್ವ, ಹೆಣ ಹಾಕಿ ಬಂದಾಗ ಅಲ್ಲಿ ಇವರ ವೆಹಿಕಲ್ ಹೋಗ್ತಾ ಇರುತ್ತೆ. ಅದರ ಮಾಹಿತಿ ನೋಡಿ ಎಷ್ಟು ಬೇಗ ಕಳಿಸಿದ್ದಾನೆ. ಆರೋಪಿ ಪ್ರದೋಷ್ಗೆ ಚಾಟ್ ಮಾಡಿದ್ದ ವಿನಯ್ ಒಂದು ಫೈಲ್ ಅಟ್ಯಾಚ್ಡ್ ಮಾಡಿ ಕಳುಹಿಸಲಾಗಿತ್ತು. 7:27ಕ್ಕೆ ಅದಕ್ಕೆ ರಿಪ್ಲೈ ಮಾಡಿದ್ದ ಆರೋಪಿ ಪ್ರದೋಷ್
7:40ಕ್ಕೆ ತನ್ನ ಪತ್ನಿಯ ನಂಬರ್ಗೆ ಕಳುಹಿಸಿದ್ದ ವಿನಯ್. ಇದಾದ ಬಳಿಕ ವಕೀಲರೊಬ್ಬರ ನಂಬರ್ ಕಳುಹಿಸಿದ್ದ ವಿನಯ್ ಇದು ನೋಡಿ 7:30 7:40 ಯಾಕೆ ಬರುತ್ತೆ ಅಂತಂದ್ರೆ ರಾತ್ರಿ ತಗೊಂಡೋಗಿ ಹೆಣ ಹಾಕಿದ್ರು ಅಲ್ಲಿ. ಆಯ್ತಾ, ಹೆಣ ಹಾಕಿದ್ರು. 7:40ಕ್ಕೆ ಹೆಣ ಹಾಕಿದ್ವಾ ಮತ್ತೊಂದು ಆಗಿದ್ವಾ ಇದೆಲ್ಲ ಚಾಟ್ ಆಗ್ತಾ ಇದೆ, ಹಾಕಿದೀವಿ ಅಂತ. ಆ ನಂತರ ಆ ಹೆಣವನ್ನು ಅಲ್ಲಿಯ ಯಾರು ಗಾರ್ಡ್ ಒಬ್ಬರು ನೋಡಿದ್ರು, ಸೆಕ್ಯೂರಿಟಿ ಗಾರ್ಡ್ ನೋಡಿ, ಎಲ್ಲ ಅದ್ಭುತವಾಗಿ ಸ್ಕೆಚ್ ಮಾಡಿದ್ದಾರೆ ಇವರೆಲ್ಲ, ಅದ್ಭುತವಾಗಿ ಸ್ಕೆಚ್ ಮಾಡಿದ್ದಾರೆ. ಅಲ್ಲಿ ಹೆಣ ಹಾಕಿದ್ರು, ಹೆಣ ಹಾಕಿದಾಗ ಯಾರೊಬ್ಬ ಬಂದು ನೋಡ್ತಾನೆ, ಹಂಗೆ ನೋಡಿದ್ರು. ಆತ ಹೋಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ಅರ್ಧ ಗಂಟೆ ಆಗಿಲ್ಲ, 4 ಜನ ಬಂದು ಸರೆಂಡರ್ ಆಗ್ತಾರೆ. ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು. ಆದರೆ ಕರ್ಮ ರಿಟರ್ನ್ಸ್. ಆಯ್ತಾ, ಆಗೋದೇನಾಗಬೇಕು ಎಲ್ಲವೂ ಆಯಿತು. ಬನ್ನಿ ಇವರಿಬ್ಬರ ನಡುವಿನ ಚಾಟ್ ಯಾವ ರೀತಿ ಇತ್ತು ನೋಡೋಣ ಬನ್ನಿ. 99456. If you don't answer, we'll call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. Sir, ನಮ್ಮ ಫೀಲಿಂಗ್ ನಮಗೆ ನೀವು ನೋಡಿದರೆ. ಸರ್, ವೇರ್ ಆರ್ ಯು? ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್ ಟೇಕ್ ಕೇರ್. ಟೂ ವರಿಡ್. ಸರ್, ಪ್ಲೀಸ್ ಡೋಂಟ್ ಗೋ ಆನ್ ಲೀವ್. ಟೆಕ್ಸ್ಟ್ ಪಾಸಿಬಲ್? ಫೇಸ್ ಟೈಮ್ ಕಾಲ್? ಸರ್, ಕೆನ್ ಯು ಕಾಲ್? ಇದನ್ನು ಮತ್ತೊಮ್ಮೆ ಹಾಕಿ, ಇದನ್ನು ಮತ್ತೊಮ್ಮೆ ಹಾಕಿ. 99456. If you don't answer, we'll call sister. Okay. True caller is showing. Yeah, right. Okay. Deleted by the sender. You can delete, sir. We'll wait for your call. Sir, shifted. Please call. Sir, send. Reached Mysore. We are in Priyapatta having dinner. ಸರ್, ನಮ್ಮ ಫೀಲಿಂಗ್ ನಮಗೆ ನೀವು ನೋಡಿದರೆ. ಸರ್, ವೇರ್ ಆರ್ ಯು? ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್ ಟೇಕ್ ಕೇರ್. ಟೂ ವರಿಡ್. ಸರ್, ಪ್ಲೀಸ್ ಡೋಂಟ್ ಗೋ ಆನ್ ಲೀವ್. ಟೆಕ್ಸ್ಟ್ ಪಾಸಿಬಲ್? ಫೇಸ್ ಟೈಮ್ ಕಾಲ್? ಸರ್, ಕೆನ್ ಯು ಕಾಲ್? ನೋಡಿ, ಅಲ್ಲಿ PSI ವಿನಯ್ ನಂಬರ್ ಕಳಿಸ್ತಾನಲ್ಲ, ಅದಕ್ಕಿಂತ ಮೊದಲು PSI ವಿನಯ್ ಅಟ್ಯಾಚ್ಮೆಂಟ್ ಸೆಂಟ್. ಅಟ್ಯಾಚ್ಮೆಂಟ್ ಅಂದರೆ ಒಂದು ವಿಡಿಯೋ ಕಳಿಸಿರ್ತಾನೆ. ಯಾವ ವಿಡಿಯೋ ಅಂತಂದ್ರೆ ಅಲ್ಲಿ ಗಾಡಿ ನಿಮ್ಮದು ಹೋಗಿದೆ ಅಂತ ತೋರಿಸೋದಕ್ಕೆ ಒಂದು. ಆಮೇಲೆ ಪ್ರದೋಷ್ ಆ ಮೆಸೇಜ್ ಡಿಲೀಟ್ ಮಾಡ್ತಾನೆ. ಓಕೆ, ಇವರು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನಾನು ಈ ಇನ್ಸ್ಪೆಕ್ಟರ್ ಅಂತ ಹೇಳಿದೆ. ನಮ್ಮ ದೇವಣ್ಣ ಮೆಸೇಜ್ ಹಾಕಿದ್ದಾರೆ, PSI ಅಂತ, ವಿನಯ್ PSI. ಥ್ಯಾಂಕ್ ಯು ದೇವಣ್ಣ. PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಸುನಿಲ್. ಈಗ ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ, ಓಕೆ ಸರೆಂಡರ್ ಆಗಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳಲೇಬೇಕು. ಈಗ ನಮ್ಮ ಹತ್ರ ಯಾರಾದರೂ ಕೇಳಿದ್ರು ಕೂಡ, ಸರ್ ಹಿಂಗಾಗಿದೆ ಅಂತ ಕೇಳಿದಾಗ ನಾವು, ಇಲ್ಲ ಸರ್ ಒಂದು FIR ಮಾಡಿ ಫಸ್ಟು, ಆಮೇಲೆ ನಮ್ಮ ಸುದ್ದಿಗೆ ತನ್ನಿ, ಸರಿಯಾಗೋದಿಲ್ಲ ಕೆಲವುದಕ್ಕೆ ಅಂತ ಹೇಳ್ತೀವಿ. ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಒಂದು ಕ್ರಮ ಪ್ರಕಾರವಾಗಿ ಹೋಗಿದ್ದೀವಿ ಅಂತೇಳಿ. ಈಗ ಇವರಿಬ್ಬರ ನಡುವಿನ ಚಾಟ್ ವಿಚಾರಗಳು ಎಷ್ಟು ಮಹತ್ವದ್ದಾಗಿರುತ್ತೆ ಸುನಿಲ್? ಎಸ್ ಜಯಪ್ರಕಾಶ್, ಈಗ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಪ್ರದೋಷ್ನ ಮೊಬೈಲ್ನ ಸೀಸ್ ಮಾಡ್ಕೊಂಡಿದ್ರು. ಸೀಸ್ ಮಾಡ್ಕೊಂಡಾದ ನಂತರ ಆ ಮೊಬೈಲ್ನ ಡಾಟಾ ರಿಟ್ರೀವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಇವರು ಮೊಬೈಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಸೆಲ್ಫ್ ಡಿಸ್ಟ್ರಕ್ಟರ್ ಟೈಮಿಂಗ್ ಇಟ್ಟಿದ್ದಾರೆ. ಅಂದರೆ ಅವರು ಮೆಸೇಜ್ ಮಾಡಿರುವಂಥದ್ದು ಆಟೋಮ್ಯಾಟಿಕಲಿ ಡಿಲೀಟ್ ಆಗುತ್ತೆ. ಸೊ ಪೊಲೀಸರು ಯಾವಾಗ ಪ್ರದೋಷ್ನ ಮೊಬೈಲ್ನ ಸೀಸ್ ಮಾಡಿಕೊಂಡ್ರು ಆವಾಗ ಆ ಮೊಬೈಲ್ನಲ್ಲಿ ಯಾವುದೇ ರೀತಿಯ ಚಾಟ್ಗಳು ಕೂಡ ಇರಲಿಲ್ಲ. ನಂತರ ಅದನ್ನು FSL ಕಳಿಸಿದ್ರು. ಅಲ್ಲಿ ಮೊಬೈಲ್ನ ರಿಟ್ರೀವ್ ಮಾಡುವಂಥ ಟೈಮ್ನಲ್ಲಿ ಎಲ್ಲ ಮೆಸೇಜ್ಗಳು ಕೂಡ ಸಿಕ್ಕಿಲ್ಲ, ಆದರೆ ಕೆಲವೊಂದಿಷ್ಟು ಮೆಸೇಜ್ಗಳು ಸಿಕ್ಕಿದ್ದಾವೆ. ಅದರಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಜೂನ್ 9ನೇ ತಾರೀಕು ಬೆಳಗ್ಗೆ ಡೆಡ್ ಬಾಡಿ ಸಿಗುತ್ತೆ. ಎಷ್ಟು 8:30 ಸುಮಾರಿಗೆ. ಹಿಂದಿನ ದಿನ ರಾತ್ರಿ ಇವ್ರ ಮಧ್ಯೆ ವಾಟ್ಸಪ್ ಕಾಲಲ್ಲಿ ಕನ್ವರ್ಸೇಷನ್ ಆಗಿರುತ್ತೆ. ಬಾಡಿ ಡಿಸ್ಪೋಸ್ ಮಾಡಿರುವಂಥ ವಿಚಾರವನ್ನು ಪ್ರದೋಷ್ ವಿನಯ್ಗೆ ತಿಳಿಸಿರ್ತಾನೆ. ಆದರೆ ನೆಕ್ಸ್ಟ್ ಡೇ ಬೆಳಗ್ಗೆ 7:40 ಶುರುವಾಗುತ್ತೆ. ಆ ಟೈಮ್ನಲ್ಲಿ ಆತ ಒಂದು ಅಟ್ಯಾಚ್ಮೆಂಟ್ನ ಕಳಿಸಿರ್ತಾನೆ. ಅದು ಏನು ಅನ್ನುವಂಥದ್ದು ರಿಕವರ್ ಆಗಿಲ್ಲ. ಆದರೆ ಅದಾದ ನಂತರ ಪ್ರದೋಷ್ ಏನು ಮಾಡ್ತಾನೆ, ತನ್ನ ಪತ್ನಿಯ ನಂಬರ್ ಕಳಿಸ್ತಾನೆ. ಒಂದು ವೇಳೆ ತನ್ನ ನಂಬರ್ ಸಿಕ್ಕಿಲ್ಲ ಅಂದರೆ ಅದು ಪತ್ನಿಗೆ ಕಾಲ್ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ನಂಬರ್ನ ಕಳಿಸಿರ್ತಾನೆ. ಅದಾದ ನಂತರ ಪ್ರದೋಷ್ ಅದಕ್ಕೆ ರಿಪ್ಲೈ ಮಾಡ್ತಾನೆ, ಒಂದು ವೇಳೆ ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನಾನು ಸಿಸ್ಟರ್ಗೆ ಕಾಲ್ ಮಾಡ್ತೀನಿ ಅಂತ, ಅಂದರೆ ಇವ್ರ ವೈಫಿಗೆ. ಇವನ್ ಅದನ್ನು ಟ್ರೂ ಕಾಲರ್ಲಿ ಚೆಕ್ ಮಾಡಿದಂಥ ಟೈಮ್ನಲ್ಲೂ ಕೂಡ ಅವರ ಹೆಸರು ಇದೆಲ್ಲ ಗೊತ್ತಾಗಿದೆ. ಈವನ್ ಒಬ್ಬರು ಅಡ್ವೊಕೇಟ್ ನಂಬರ್ನು ಕೂಡ ಇದೇ ಪ್ರದೋಷಿಗೆ ವಿನಯ್ ಕಳಿಸ್ಕೊಟ್ಟಿರ್ತಾರೆ. ಅಂದರೆ
ಲೀಗಲ್ ಆಗಿ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಒಂದು ಈ ಅದೇ ದಿನ ಸಂಜೆ ಈ ಡೆಡ್ ಬಾಡಿಯನ್ನು ಡಿಸ್ಪೋಸ್ ಮಾಡಿದ ನಂತರ ವೈಟ್ ಕಲರ್ ಸ್ಕಾರ್ಪಿಯೋ ಕಾರು ಡೋರ್ ಓಪನ್ ಇರುತ್ತೆ, ಆ ಕಾರ್ ಮೂವ್ ಆಗುತ್ತಲ್ಲ, ಆ ರಜೆಯಲ್ಲಿದ್ದರೂ ಕೂಡ PSI ವಿನಯ್ಗೆ ಆ ವಿಡಿಯೋ ಸಿಕ್ಕಿರುತ್ತೆ. ಆ ವಿಡಿಯೋನ ಇವ್ರಿಗೆ ಕಳಿಸ್ಕೊಡ್ತಾರೆ ಪ್ರದೋಷ್ಗೆ. ಅದಕ್ಕೂ ಮೊದಲು ಆತ ಕೇಳಿರ್ತಾನೆ, ಪ್ಲೀಸ್ ಸೆಂಡ್ ವಿಡಿಯೋ ಸರ್ ಅಂತ ಕೇಳಿರ್ತಾನೆ. ಅದಾದ ನಂತರ ವಿಡಿಯೋನು ಕೂಡ ಕಳಿಸ್ಕೊಡ್ತಾನೆ. ವಿಡಿಯೋ ಕಳಿಸಿ ಆದ ನಂತರ ನಾನು ನೋಡಿ ಆಗಿದೆ, ನೀವು ಡಿಲೀಟ್ ಮಾಡಿ ಅನ್ನುವಂಥದ್ದು ಕೂಡ ಹೇಳ್ತಾನೆ. ಇದರ ಮಧ್ಯದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇರುವಂಥದ್ದು ಅಂತ ಹೇಳಿದರೆ, ಈ ಎಲ್ಲ ಪ್ರಕ್ರಿಯೆಗಳು ಅಂದರೆ ಪೊಲೀಸರು ಸ್ಪಾಟಿಗೆ ಬಂದಿರುವಂಥದ್ದು, ಮರ್ಜರ್ ಮಾಡ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಪ್ರದೋಷಿಗೆ ಗೊತ್ತಿತ್ತು. ಪ್ರದೋಷಿಗೆ ಡೈರೆಕ್ಟಾಗಿ ಯಾರ ಹತ್ರನೂ ಕೇಳೋಕ್ಕಾಗಲ್ಲ. ಆದರೆ ವಿನಯ್ ಕಾಮಾಕ್ಷಿಪಾಳ್ಯ ಪೊಲೀಸರು ಯಾರು ಸ್ಪಾಟಿಗೆ ಬಂದಿದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾನೆ. ಆತ ಕೇಳ್ತಾನೆ, ಶಿಫ್ಟೆಡ್ ಅಂತ ಒಂದು ಮೆಸೇಜ್ನ ಹಾಕ್ತಾನೆ. ಶಿಫ್ಟೆಡ್ ಅಂದರೆ ಡೆಡ್ ಬಾಡಿ ಅಲ್ಲಿಂದ ಶಿಫ್ಟ್ ಆಯಿತಾ ಅನ್ನುವಂಥದ್ದನ್ನು ಕೇಳುವಂಥದ್ದು. ಅದಕ್ಕೆ ವಿನಯ್ ರಿಪ್ಲೈ ಮಾಡುವಂಥದ್ದು ಪ್ಲೀಸ್ ಕಾಲ್ ಅಂತ ಹೇಳ್ತಾನೆ. ವಾಟ್ಸಪ್ಪಲ್ಲಿ ಏನೂ ಕೂಡ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಪ್ಲೀಸ್ ಕಾಲ್ ಅಂತ ಕಳಿಸಿರ್ತಾರೆ. ಸೊ ಇದಾದ ನಂತರ ವಿನಯ್ ರಜೆ ಮೇಲೆ ಹೋಗಿರ್ತಾರಲ್ಲ, ಅವರು ಟ್ರಿಪ್ ಮುಗಿಸಿ ವಾಪಸ್ ಬರಬೇಕು ಅನ್ನುವಂಥದ್ದು ಇರುತ್ತೆ. ಈ ಟೈಮ್ನಲ್ಲಿ ಪ್ರದೋಷ್ ಪದೇ ಪದೇ ಕೇಳ್ತಿರ್ತಾನೆ ಎಲ್ಲಿದ್ದೀರಾ ಅನ್ನುವಂಥದ್ದು. ಸೊ ಆ ಟೈಮ್ನಲ್ಲಿ ಆತ ರಿಪ್ಲೈ ಮಾಡ್ತಾನೆ, ವಿ ಆರ್ ಇನ್ ಪಿರಿಯಾಪಟ್ನ ಹ್ಯಾವಿಂಗ್ ಡಿನ್ನರ್ ಅಂತ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ, ಇದೇ ಪ್ರದೋಷ್ನ ಮೊಬೈಲ್ನ ಗೂಗಲ್ ಸರ್ಚ್ ಹಿಸ್ಟ್ರಿಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒಂದು ಕಡೆ ಪ್ರದೋಷ್ ಸರ್ಚ್ ಮಾಡಿದ್ದಾನೆ, ಪಿರಿಯಾಪಟ್ನದಿಂದ ಮೈಸೂರಿಗೆ ಬರೋಕ್ಕೆ ಎಷ್ಟೊತ್ತು, ಅದಾದ ನಂತರ ಬೆಂಗಳೂರಿಗೆ ಬರೋದಕ್ಕೆ ಎಷ್ಟೊತ್ತು ಅಂತ. ಸೊ ಇದೆಲ್ಲ ಸರ್ಚ್ ಮಾಡಿರುವಂಥ ರೀಸನ್ ಏನು ಅಂತ ಹೇಳಿದರೆ, ಅವತ್ತು ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ಬಂದಂತಹ PSI ವಿನಯ್ ಖುದ್ದು ಹೋಗಿ ಇದೇ ಪ್ರದೋಷ್ ಮೀಟ್ ಮಾಡಿದ್ದಾನೆ. ಬೆಂಗಳೂರಿನ ನಾಗರಬಾವಿ ಹತ್ರ ಹೋಗಿ ಮೀಟ್ ಮಾಡಿ ಮಾತುಕತೆ ನಡೆಸಿ ಕೂಡ ಬಂದಿದ್ದಾರೆ ಸುಮಾರು 1 ಗಂಟೆಗಳ ಕಾಲ. ಇದೆಲ್ಲ ಆದ ನಂತರ ಪ್ರದೋಷ್ ಮೆಸೇಜ್ ಮಾಡಿರುವಂಥದ್ದು ಏನು ಅಂತ ಹೇಳಿದರೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ಪ್ಲೀಸ್ ಟೇಕ್ ಕೇರ್, ಟೂ ವರೀಡ್ ಅಂತ ಕಳಿಸ್ತಾನೆ. ಸೊ ಇದೆಲ್ಲವನ್ನು ಕೂಡ ನೋಡಿದರೆ PSI ವಿನಯ್ ಎಷ್ಟರ ಮಟ್ಟಿಗೆ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೂಕ್ತ ರೀತಿಯಾದಂಥ ತನಿಖೆಯನ್ನು ನಡೆಸಿದ್ರೆ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ. ಒಂದು ಸಣ್ಣ ಮಾಹಿತಿ ಬೇಕಾಗಿದೆ ನನಗೆ. ಈಗ ಪ್ರದೋಷ್ ಹೆಂಡತಿಗೆ ಮೆಸೇಜ್ ಕಳಿಸಿದಾರಲ್ಲ, ಪ್ರದೋಷ್ ಹೆಂಡತಿ ಅವರನ್ನು ಕೂಡ ಇದಕ್ಕೆ ಇನ್ವಾಲ್ವ್ ಮಾಡ್ತಾರೆ ತನಿಖೆ ವೇಳೆ? ಜಸ್ಟ್ ಆಸ್ಕಿಂಗ್. ಬಟ್ ದುರಂತ ಅಂದ್ರೆ ಜಯಪ್ರಕಾಶ್, ಇಲ್ಲಿವರೆಗೂ ಕೂಡ PSI ವಿನಯ್ನ ಈ ತನಿಖಾ ತಂಡ ವಿಚಾರಣೆಗೊಳಪಡಿಸಿಲ್ಲ. ಅಪ್ಪುಡಿ ಪೋಡು ಕೇವಲ ವಿನಯ್ನ ಒಂದು ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾರೆ ಬಿಟ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ತನಿಖೆ ನಡೆದಿಲ್ಲ. ಓಕೆ, ನಾನು ಬಂದೆ ಒಂದೇ ನಿಮಿಷ ವಿನಯ್ ಬಗ್ಗೆ ಮಾತಾಡ್ಲಿಕ್ಕಿದೆ ನನಗೆ. ಅದಕ್ಕಿಂತ ಮೊದಲು ಈಗ ನಾಗಮಂಗಲಕ್ಕೆ